ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿರಿ ಅಂತ ನಾನೇ ಹೇಳ್ತಾ ಇದ್ದೀನಿ. ನೀವು ಕೂಡ ಸೂಪರಾಗಿರಿ. ಆ್ಯಕ್ಚುಲಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸೂಪರಾಗಿರ್ತೀರ. ನಗ್ತಾ ಇರಿ ಗಾಯ್ಸ್, ಟೆನ್ಷನ್ ಎಲ್ಲ ಇದ್ದಿದ್ದೆ ಅಲ್ಲ. ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮಾರ್ನಿಂಗ್ ಆ್ಯಕ್ಚುಲಿ ಟೈಮ್ 9 o'clock ಆಗಿದೆ. ಡೈಲಿ ರೂಟೀನ್ ಥರ ಮಾಮೂಲಿ ಎಲ್ಲ ಕೆಲಸ ಮುಗಿಸಿಲ್ಲ, ಒಂದು 30% ಕೆಲಸ ಅಷ್ಟೇ ಮುಗಿಸಿರೋದು. ಇನ್ನು 50% ಮುಗಿಸಿದ್ದೀನಿ, ಇನ್ನು 50% ಇದೆ. ಏನಂತೆಲ್ಲ ಬಾಗಿಲಿಗೆ ನೀರು ಹಾಕಿ ಬನ್ನಿ, ನಾನು ನೀರು ಹಾಕಿ ರಂಗೋಲಿ ಬಿಟ್ಟಿರೋದನ್ನ ರಂಗೋಲಿ ತೋರಿಸ್ತೀನಿ. ಹೇಗಿದೆ ಅಂತ ನೋಡಿ. ನೀವು ನೋಡಿದ್ರಲ್ಲ ನಾನು ಹಾಕಿರೋ ರಂಗೋಲಿನ, ಪುಟ್ಟ ರಂಗೋಲಿ. ನಂಗೆ ಜಾಸ್ತಿ ರಂಗೋಲಿ ಬಿಡೋಕ್ಕೆ ಬರಲ್ಲ, ಸೊ ನಂಗೆ ಗೊತ್ತಿರೋದೇ ಸ್ವಲ್ಪ ರಂಗೋಲಿ. ಇಷ್ಟು ವರ್ಷದಿಂದ ನಾನು ಗೊತ್ತಿರೋ ಇಷ್ಟು ಸ್ವಲ್ಪ ರಂಗೋಲಿನ ಬಿಟ್ಕೊಂಡು ಬರ್ತಾಯಿದ್ದೀನಿ. ಮೈ ಗಾಡ್, ನನಗೆ ಖುಷಿ. ಅದರಲ್ಲೇ ಸ್ವಲ್ಪ ಚೇಂಜ್ ಮಾಡಿಬಿಡ್ತೀನಿ. ದೇವ್ರೆ, ನೀವು ಯಾರಾದರೂ ಹೀಗೆ ಮಾಡ್ತಿದ್ದೀರಾ? ರಂಗೋಲಿನೇ ಗೊತ್ತಿಲ್ಲದೆ ಬಿಡಿಸ್ತಾ ಇದ್ದೀರಾ? ಏನು ಕತೆ ನಂತರ? ಎಸ್ ಗಾಯ್ಸ್, ನೆಕ್ಸ್ಟ್ ಬಂದು ಟಿಫನ್ ಏನು ಮಾಡಿದ್ದೀನಿ ಗೊತ್ತಾ? ಬನ್ನಿ ಬೀಟ್ರೋಟ್ ಪಲ್ಯ. ಇದು ಹೆಲ್ತಿಗೆ ಒಳ್ಳೇದು ಅಂತ ಮಾಡಿದ್ದೀನಿ. ನನ್ನ ಮಗಂಗೆ ದೋಸೆ ಮಾಡಿಕೊಟ್ಟೆ, ನಾವಿನ್ನೂ ಮಾಡಿಲ್ಲ, ಮಾಡ್ಕೊಂಡು ತಿನ್ಬೇಕು. ಇವಾಗ ಪೂಜೆ ಎಲ್ಲ ಮುಗೀತಲ್ಲ, ದೋಸೆ. ಆ್ಯಕ್ಚುಲಿ ಗಾಯ್ಸ್, ಕ್ಯಾಮ್ರಾದಲ್ಲಿ ಜಸ್ಟಿಸೇ ಮಾಡ್ತಿಲ್ಲ. ಇಲ್ಲಿ ಎಲ್ಲೋ ಕಾಣಿಸ್ತಿದೆ, ಈ ಕ್ಯಾಮ್ರಾದಲ್ಲಿ ನೋಡಿದ್ರೆ ವೈಟ್ ಕಾಣಿಸ್ತಿದೆ. ಚಿತ್ರಾನ್ನ ಮಾಡಿದ್ದೀನಿ. ಎಷ್ಟು ಗೊತ್ತಾ? ಒಂದು ಎಷ್ಟು ಕೆ ಜಿ ಇದು? ಒಂದು 6ರಿಂದ 7 kg ಮಾಡಿದ್ದೀನಿ. ಯಾಕೆ ಅಂದರೆ ಶುಂಠಿಗೆ ಮಣ್ಣಾಕಿ ಇವತ್ತಿಗೆ 4 days ಆಯಿತು, ಇನ್ನೂ ಮುಗ್ದೇ ಇಲ್ಲ ಗಾಯ್ಸ್. ಆ್ಯಂಡ್ ಇವತ್ತಿನ ಟಿಫನ್ ಇದಾಗಿತ್ತು. ಆ್ಯಂಡ್ ಗಾಯ್ಸ್, ನಾನು ಮಿರರಲ್ಲಿ ಹೆಂಗೆ ಕಾಣಿಸ್ತೀನಿ ಅಂತ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ಔಟ್ಫಿಟ್ ತೋರಿಸ್ಬಿಡೋಣ ನಿಮಗೂ. ಚಡಾ ಚುರಾನ್. ಔಟ್ಫಿಟ್ ನೋಡಿ. ಡೈಲಿ ಮನೇಲಿ ಡೈಲಿ ಯಾವ ರೀತಿ ಹಾಕೋತೀರ ಅಷ್ಟೇ. ವೆರಿ ಸಿಂಪಲ್ ಗಾಯ್ಸ್, ವೆರಿ ಸಿಂಪಲ್. ಆಹಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಕ್ಯಾಮ್ರಾದಲ್ಲಿ ದೀಪ. ಸಾಂಬ್ರಾಣಿ ಹಾಕಿರೋದ್ರಿಂದ ಗಮ್ ಅಂತ ಇದೆ. ದೇವರೇ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ. ಕೆಟ್ಟದಷ್ಟೇ ಅಲ್ಲ, ದೂರ ಆಗಿ ಒಳ್ಳೇದಾಗಲಿ. ಇನ್ನು ಮುಂದೇನಾದರೂ ಕಷ್ಟ ಎಲ್ಲ ಕಮ್ಮಿ ಆಗಲಿ. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೇದಾಗಲಿ. ಬೇಗ ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ನಾನಲ್ಲ ಇಲ್ಲಿ ಎಲ್ಲ ಡೈಲಾಗ್ ಮಾತಾಡೋದು. ಇವಾಗ ಹೋಗಿ ನಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋಣ. ದೋಸೆ ಹಾಕ್ಕೊಂಡು ದೋಸೆ ಹೆಂಗೆ ಬರುತ್ತೆ ಅಂತ ನಿಮಗೂ ತೋರಿಸ್ತೀನಿ, ಆಯಿತಾ? ಆ್ಯಂಡ್ ದೋಸೆನ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಬರುತ್ತೆ, ಕಮೆಂಟ್ ಮಾಡಿ. ಅಂದರೆ ಹಿಟ್ಟು ಕೆಲವೊಬ್ಬರು ಮಾಡಿದ್ರೆ ರಫ್ ಆಗಿರುತ್ತೆ, ಸ್ಮೂತ್ ಬರಲ್ಲ ಅಲ್ವಾ? ಅದಕ್ಕೆ ಹೇಳ್ತಿದ್ದೀನಿ. ನಾನೇನು ಎಕ್ಸ್ಪರ್ಟ್ ಅನ್ನೋದ್ರಿಂದ ಹೇಳ್ತಿಲ್ಲ. ನನಗೂ ಫಸ್ಟ್ ಎಲ್ಲ ಗೊತ್ತಿರಲಿಲ್ಲ. ನಾನು ಯಾವ ಥರ ಮಾಡ್ತಿದ್ದೆ ಅಂದರೆ, ಅಕ್ಕಿಲ್ಲ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಆಡಿಸಿಟ್ಬಿಡ್ತಿದ್ದೆ, ಇಲ್ಲಾಂದರೆ ನೈಟ್ ಆಡಿಸಿಡ್ತಿದ್ದೆ. ದೋಸೆನೇ ಹೇಳ್ತಿರ್ಲಿಲ್ಲ. ಆಮೇಲೆ ನಾನು ತುಂಬ ದಿನ ಆದಮೇಲೆ ಒಂದು ಪ್ಲ್ಯಾನ್ ಹಾಕಿದೆ. ಫಸ್ಟು ದೋಸೆ ಹಾಕೋದು, ದೋಸೆ ಎದ್ದಿಲ್ಲ ಅಂದರೆ ಇಡ್ಲಿ ಹಾಕೋದು. ಅಂದರೆ ಇಡ್ಲಿನೂ ಆಗುತ್ತೆ, ದೋಸೆನೂ. ಇಡ್ಲಿ ಆಗಿಲ್ಲ ಅಂದರೆ ದೋಸೆ ಆಗಿಲ್ಲ ಅಂದರೆ ಇಡ್ಲಿ. ಮಿಂಡ್ರಿ ಮಕ್ಕಳು ಹುಟ್ಟಿರ್ಲಿ ಟೇಸ್ಟಾಗ. ಬಟ್ ಇವಾಗ ಐಡಿಯಾ ಬಂದಿದೆ ಹೆಂಗೆ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಅದೇ ಥರ ಏನು ನಂತರ ಯಾರಾದರೂ ಗೊತ್ತಿಲ್ಲದೆ ತುಂಬ ಟೈಮಿಂದ ಮಾಡ್ತಾಯಿದ್ರೆ ಏನು ತೊಂದರೆ ಇಲ್ಲ, ಗೊತ್ತಿಲ್ಲದನ್ನ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಇವಾಗ ನಂಗೆ ದೋಸೆ ಚೆನ್ನಾಗಿ ಹಾಕೋಕ್ಕೆ ಬರುತ್ತೆ, ಆರಾಮಾಗಿ ಹಾಕ್ಬೋದು. ನಿಮಗೂ ಏನಾದರೂ ಮೃದುವಾದ
ಸ್ಮೂತ್ ಆದ ದೋಸೆ ಹೇಗೆ ಮಾಡೋದು ಅಂತ ಬೇಕಾದರೆ ಕಾಮೆಂಟ್ ಮಾಡಿ ಗಾಯ್ಸ್. ಮೊದಲಿಗೆ ಗ್ಯಾಸ್ ಕಸ್ಬೇಕು. ಏನು ಕಸ್ಬೇಕು? ಗ್ಯಾಸ್ ಕಸ್ಬೇಕು. ಅದಾದಮೇಲೆ ತವಾಗೆ ಏನೋ ದೋಸೆ ಮಾಡೋ ತವಾಗೆ ಎಣ್ಣೆ ಹಾಕಬೇಕು. ಇದು ಅದ್ರ ಮೇಲೆಲ್ಲ ಈರುಳ್ಳಿ ಇದೆಲ್ಲ ಇದೆ. ಅದು ನನ್ನ ಮಗಂಗೆ ಇವಾಗಷ್ಟೇ ಮಾಡಿಕೊಟ್ಟಿದ್ದು. ಅವ್ನು ಕ್ಲಾಸಿಗೆ ಹೋದ. ಇವಾಗ ನಮ್ಮ ಸರದಿ. ಇವಾಗ ನಾವು ದೋಸೆ ಹಾಕೋಣ. ಹಾ ಬಿಸಿ ಉಂಟು ಗೈಸ್. ಚಳಿ ಅಲ್ವಾ ಮಮ್ಮ. ಆಹಾ ಬಿಸಿ ಬಿಸಿ ಸುಡ್ತಾ ಇದೆ. ಬನ್ನಿ ಈಗ ದೋಸೆ ಹಾಕೋಣ. ನೋಡಿ ಹೆಂಗೆ ಸೌಂಡ್ ಬರುತ್ತೆ. ಇದನ್ನ ಇವಾಗ ಮುಚ್ಚಬೇಕು. ಇವಾಗ ಮುಚ್ಚಿಬಿಡೋಣ. ಇದನ್ನ ಬೆಂದ್ಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ. ಆಲ್ರೆಡಿ ಬೆಂದೇ ಬಿಟ್ಟು. ಅಯ್ಯೋ ಆವಾಗಲೇ ಚೆನ್ನಾಗಿ ಬರ್ತಿತ್ತು. ನಿಮಗೆ ತೋರಿಸೋಣ ಅಂದರೆ ಕಿತ್ತೆ ಹೋಯ್ತು. ದೃಷ್ಟಿ ಹಾಕ್ಬಿಟ್ರಾ ಅಂತ ಏನು ಕತೆ. ಬಟ್ ಸಾಫ್ಟಾಗಿದೆ. ಬನ್ನಿ ದೋಸೆ ತಿನ್ನೋಣ. ಬೀಟ್ರೂಟ್ ಪಲ್ಯ ನೋಡೋಣ. ಇವಾಗ ಇನ್ನೊಂದು ದೋಸೆ ಹಾಕಿ ರಿಸಲ್ಟ್ ಹೆಂಗೆ ಬರುತ್ತೆ. ಓ ಮೈ ಗಾಡ್. ಮುಚ್ಚಿದೆ. ಇದು ಹೆಂಗೆ ಬರುತ್ತೆ ಅಂತ ನೋಡ್ಬೇಕೀಗ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಹಾ ಮೆಂಟಲ್ ಅನ್ಕೋಬೇಡಿ. ನಾನು ಹೀಗೆ ಕೆಲಸ ಮಾಡುವಾಗೆಲ್ಲ ಸಾಂಗ್ ಹೇಳ್ಕೊಂಡು ಕೆಲಸ ಮಾಡ್ತೀನಿ. ಆ್ಯಂಡ್ ಮೋರವರ್ ಏನು ಗೊತ್ತಾ, ನನ್ನ ವಾಯ್ಸ್ ಹೆಂಗಿದೆ ಗೈಸ್. ನಾನು ಚೆನ್ನಾಗಿ ಸಾಂಗ್ ಹೇಳ್ತೀನ. ನಿಜ ಹೇಳಬೇಕಂದ್ರೆ ನಾನು ಫಸ್ಟಿಗೆಲ್ಲ ಸ್ಕೂಲಲ್ಲಿ ಇರುವಾಗ, ಕಾಲೇಜಲ್ಲಿರುವಾಗ ಒಳ್ಳೆ ಸಾಂಗು ಡ್ಯಾನ್ಸು ಎಲ್ಲ ಮಾಡ್ತಿದ್ದೆ. ಅದಾದಮೇಲೆ ಎಲ್ಲೂ ಮಾಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ ಏನಿಲ್ಲ, ಬಟ್ ಎಲ್ಲೂ ಮಾಡೋದಕ್ಕಾಗಿಲ್ಲ. ಅಂದರೆ ಸ್ಕೂಲಲ್ಲಿ ಕಾಲೇಜಲ್ಲಿರುವಾಗ ಫಂಕ್ಷನ್ಸ್ ಎಲ್ಲ ಇರುತ್ತೆ. ಇನ್ನೇನು ಮಾಡೋಕ್ಕಾಗತ್ತೆ, ಮನೇಲಿದ್ದಾಗ ಮಾಡೋಕ್ಕಾಗಲ್ಲ. ಎಲ್ಲಿ ಮಾಡ್ಬೋದು ಅಂದರೆ ಗಣಪತಿ ಬಿಡುವಾಗ ಮಾಡ್ಬೋದು ಅಷ್ಟೇ. ಅವಾಗ ಬೇಕಂದ್ರೆ ಮಾಡ್ಬೋದು. ನೋಡಿ ನಾನು ಹಾಕಿರೋ ದೋಸೆ ಇಷ್ಟು ಸಾಫ್ಟ್ ಇದೆ. ಚೆಂದ ಉಂಟು ಗಾಯ್ಸ್. ಇದ್ರ ಜೊತೆ ಬೀಟ್ರೂಟ್ ಪಲ್ಯ ಹಾಕ್ಕೊಂಡ್ರೆ ಚೆನ್ನಾಗಿರಲ್ವಾ? ಬನ್ನಿ ತಿನ್ನೋಣ. ನಾನೇನು ತಿಂತಿಲ್ಲ, ಇನ್ನೂ ದೋಸೆ ಮಾಡ್ತಾ ಇದ್ದೇನೆ. ಮಾಡಿ ಅಜ್ಜಿಗೆಲ್ಲ ಮಾಡಿಟ್ಟು, ಹಸ್ಬೆಂಡ್ಗೆಲ್ಲ ಮಾಡಿಟ್ಟು ನನಗೆ ಲಾಸ್ಟಿಗೆ ಮಾಡ್ಕೊಂಡು ತಿನ್ನೋದು. ಏನು ಗೊತ್ತಾ, ಮುಂಚೆ ಎಲ್ಲ ಅಮ್ಮ ಅಡುಗೆ ಮಾಡುವಾಗ ನಂಗೆ ಹೊಟ್ಟೆ ಹಶು ಅವಾಗ ಏನು ಕೆಲಸನೇ ಮಾಡ್ತಿರ್ಲಿಲ್ಲ. ಆದರೆ ಹೊಟ್ಟೆ ಹಶುತ್ತಿತ್ತು. ತಿಂತಿದ್ದಿದ್ದೆ ಒಂದೋ ಎರಡೋ ದೋಸೆ ಅಷ್ಟೇ, ಆದರೆ ತುಂಬ ಹೊಟ್ಟೆ ಹಸಿಯೋದು. ಆದರೆ ಇವಾಗ ನಾನು ಕೆಲಸ ಮಾಡ್ತೀನಲ್ವಾ, ಇವಾಗ ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಲಾಸ್ಟಲ್ಲಿ ತಿಂದು ಏನಂದರೆ ಅದು ಹಾಗೆ ಅಲ್ವಾ, ಅಮ್ಮನ ಮನೆಯಲ್ಲಿ ಇದ್ದಾಗನೇ ಬೇರೆ ಥರ, ಮದುವೆ ಆಗಿ ಬಂದಮೇಲೆ ಬೇರೆ ಥರ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ನಿಮಗೂ ಹೀಗೆ ಅಲ್ವಾ ಎಷ್ಟೋ ಹೆಣ್ಮಕ್ಳಿಗೆ. ಓಕೆ ಗಾಯ್ಸ್, ಎಲ್ಲೇನೋ ಯಾಕೆ ನಾನು ಹಿಂಗೆ ಕೊದ್ಲಿ ಥರ ಆಡ್ತೀನಿ, ಪ್ರತಿಯೊಂದನ್ನು ಎಕ್ಸೆಪ್ಟ್ ಮಾಡಬೇಕು ಅಷ್ಟೆ. ನೋಡಿ ಗಾಯ್ಸ್, ಹೋಟೆಲಿಂದ ಪಾರ್ಸಲು ಮನೆಗೆ ಒಂದು ಪಕೋಡ ಇದೆ, ಒಂದು ದೋಸೆ ಇದೆ, ಇಷ್ಟು ಪಲ್ಯ ಇದೆ, ಅಷ್ಟು ಚಟ್ನಿ ಇದೆ. ಇದನ್ನು ನನ್ನ ಹಸ್ಬೆಂಡ್ ತಂದಿರೋದು. ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗಿದ್ರು. ಅಲ್ಲಿ ಎಲ್ಲರೂ ಟಿಫನ್ ಮಾಡುವಾಗ ಕೊಡ್ಸಿದ್ರಂತೆ. ತೊಗೊಂಡು ಬಂದಿದ್ರೆ ಇಲ್ಲಿಗೆ. ಅಂದರೆ ಕೆಲ್ಸಕ್ಕೆ ಜನ ಬಂದಿದ್ದಾರಲ್ಲ, ಅವರಿಗೂ ಟಿಫನ್ ಕೊಡೋಕೆ ಹೋಗ್ಬೇಕು, ಅದಕ್ಕೆ ಇವಾಗ ತೊಗೊಂಡೋಗಿ ಕೊಟ್ಟರು. ನಮ್ಮ ಮನೆಯಲ್ಲೂ ದೋಸೆ, ಇಲ್ಲೂ ದೋಸೆ. ಬೇರೆ ಏನಾದರೂ ಆಗಿದ್ರೆ ಅದನ್ನು ನಾನು ತಿಂತಿದ್ದೆ. ಇವಾಗಲೂ ನಾನೇ ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ಇದ್ರ ಟೇಸ್ಟ್ ಹೆಂಗಿದೆ, ಮನೆ ಟೇಸ್ಟ್ ಹೆಂಗಿದೆ ಅಂತ. ಆ್ಯಕ್ಚುಲಿ ಏನಂದರೆ ನಾನು
ಪೋಸ್ಟ್ ಮಾಡಿರೋದೇ 2 ವಿಡಿಯೋ, ಬಟ್ ವ್ಯೂಸ್ ಕೂಡ ಚೆನ್ನಾಗಿ ಆಗ್ತಾ ಇದೆ, ನಾಟ್ ಬ್ಯಾಡ್. ಹಳೆ ಚಾನಲಲ್ಲಿ ನಾನು ಪೋಸ್ಟ್ ಮಾಡುವಾಗ ತುಂಬ ಟೈಮ್ ತೊಗೊಳ್ತು ಆ್ಯಂಡ್ ನಾನು ತುಂಬ ಗ್ಯಾಪ್ ತಗೊಂಡು ಪೋಸ್ಟ್ ಮಾಡ್ತಾಯಿದ್ದೆ. ಬಟ್ ಈಗ ಎಷ್ಟಾಗತ್ತೆ ಅಷ್ಟು ಎಫರ್ಟ್ ಹಾಕಿ ಮಾಡ್ತಾಯಿದ್ದೀನಿ. ಬಿಕಾಸ್ ನಿಮಗೆ ಗೊತ್ತಲ್ವಾ, ಮನೆ ಅಂದಮೇಲೆ ಎಷ್ಟು ಕೆಲಸ ಇರುತ್ತೆ ಅಂತ. ಮನೆ ಕೆಲಸ ಮಾಡಬೇಕು, ಜೊತೆಗೆ ಪುಟ್ಟ ಪಾಪು ಬೇರೆ ಇದೆ. ಇವಾಗ ನಾನು ಈ ಕೆಲಸ ಎಲ್ಲ ಮುಗಿಸ್ಬೇಕು ಅಂತ ಹೇಳಿ ಪಾಪುನ ಅಜ್ಜಿ ಜೊತೆ ಆಚೆಲಿ ಕೊಟ್ಟು ಕಳಿಸಿದ್ದೀನಿ. ಅಲ್ಲಿ ಮಕ್ಕಳೆಲ್ಲ ಇರ್ತಾರಲ್ಲ, ಅವ್ರ ಜೊತೆ ಆಟ ಆಡ್ತಾ ಇರ್ತಾಳೆ. ಅವ್ಳು ಬರೋದ್ರೊಳಗಡೆ ಆಲ್ಮೋಸ್ಟ್ ಎಲ್ಲ ಕೆಲಸ, ಟಿಫನ್ನು, ಪಾತ್ರೆ, ಮನೆ ಕ್ಲೀನಿಂಗು ಎಲ್ಲ ಆಲ್ಮೋಸ್ಟ್ ಮುಗಿಸಿರ್ತೀನಿ. ಇನ್ನೊಂದು ಬಾಕಿ ಇದೆ, ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದನ್ನ ಮಧ್ಯಾಹ್ನ ಸಾಂಬಾರು ಮಾಡಬೇಕು. ಅಯ್ಯೋ, ಮನೆ ಅಂದಮೇಲೆ ತುಂಬ ಇರುತ್ತೆ ಗೈಸ್, ಕೆಲಸ, ಬಟ್ಟೆ ವಾಶ್ ಮಾಡೋದು ಅದು ಇದು ಅಂತ ಹೇಳ್ಕೊಂಡು ತುಂಬ ಇರುತ್ತೆ. ಅದ್ರ ಜೊತೆಗೆ ನನ್ನ ತಾಶ್ ಬೇರೆ ಹರಗ್ತಾನೇ ಇರ್ತಾಳೆ, ಗಲೀಜು ಮಾಡ್ತಾನೆ ಇರ್ತಾಳೆ, ಅದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು. ಮೈ ಗಾಡ್, ಅದ್ರ ಗ್ಯಾಪಲ್ಲಿ ನಿದ್ರೆನೂ ಮಾಡೋಕ್ಕೆ ಟೈಮ್ ಸಿಗಲ್ಲ. ಯಾಕೆಂದರೆ ಇವಾಗ ಬೇರೆ ಬ್ಲಾಗ್ ಮಾಡ್ತಾಯಿದ್ದೀನಿ, ಆದರೆ ಎಡಿಟು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ, ನಾನು ಎಕ್ಸ್ಪೆಕ್ಟ್ರಲ್ಲ. ಬಟ್ ಆದ್ರೂ ಟ್ರೈ ಮಾಡ್ತಾಯಿದ್ದೀನಿ. ನೋಡುವ, ನಾನು ಹೀಗೆ ಮಾತಾಡ್ತಿದ್ರೆ ದೋಸೆ ಸೀದೋಗುತ್ತೆ. ಬನ್ನಿ, ಸೀದೋಗಿದೆ ಏನು ಅಂತ ನೋಡೋಣ. ನೋಡಿದ್ರಾ, ಹೋಯ್ತು ದೋಸೆ. ಗಾಯ್ಸ್, ಬಿಳಿ ದೋಸೆ ಹೋಗಿ ಕರಿ ದೋಸೆ ಆಗುಂಟಲ್ಲ ಗಾಯ್ಸ್, ಇದನ್ನ ಹಸುಗೆ ಹಾಕೋದಷ್ಟೇ, ಬೇರೆ ಆಪ್ಷನ್ ಇಲ್ಲ. ಅದಕ್ಕೆ ಹೇಳೋದು, ಯಾವುದೇ ಕೆಲಸ ಮಾಡುವಾಗ ಅದನ್ನೊಂದನ್ನೇ ಮಾಡಬೇಕು ಇಂಟ್ರೆಸ್ಟ್ ಕೊಟ್ಟು ಅಂತ. ಇಲ್ಲ ಅಂದರೆ ನೋಡಿ, ಟು ಕೆಲಸ ಮಾಡೋಕ್ಕೆ ಹೋದರೆ ನಾನು ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಬೇಕು. ಓಹೋ, ಈ ಕೆಲಸ ಇಲ್ಲ ಯಾರು ಮಾಡೋದು? ನಾನೇ ಮಾಡೋದು. ಎಲ್ಲರೂ ತಿನ್ನೋದು, ಜೊತೆ ನಾನು ತಿನ್ನೋದು.